ವಿಶೇಷವಾಗಿ ಬೆಂಗಳೂರು ಗ್ರಾಮಾಂತರ ಮತ್ತು ಅವರ ಸೋದರರಲ್ಲಿ ಕೇಳಕ್ಕೆ ಇಷ್ಟಪಡ್ತೀನಿ, ನಿಮ್ಮ ಕೊಡುಗೆಗಳು ಏನು ಗ್ರಾಮಾಂತರದಲ್ಲಿ ಮತ್ತು ಕನಕಪುರ ಕ್ಷೇತ್ರ ನೀವು ನೋಡಿದ್ರೆ ಕನಕಪುರ ಕ್ಷೇತ್ರವನ್ನೇ ಇಡೀ ರಾಜ್ಯದಲ್ಲಿ ಹಿಂದುಳಿದ ಒಂದು ಪ್ರದೇಶವಾಗಿದೆ. ಕನಕಪುರ ವಿಧಾನಸಭಾ ಕ್ಷೇತ್ರವೇ ಇಡೀ ರಾಜ್ಯದಲ್ಲಿ ಹಿಂದುಳಿದ ಒಂದು ಕ್ಷೇತ್ರವಾಗಿದೆ. ಹಾಗಾಗಿ ಅಭಿವೃದ್ಧಿ ಕಾರ್ಯದಲ್ಲಾಗ್ಲಿ, ಶೈಕ್ಷಣಿಕವಾಗಲಿ, ಆರೋಗ್ಯ ಕ್ಷೇತ್ರದಲ್ಲಾಗ್ಲಿ, ಯಾವುದೇ ಒಂದು ಸಾಮಾಜಿಕವಾಗಲಿ ಮತ್ತು ಏನು ಒಂದು ರಾಮ ಮಂದಿರ ನಿರ್ಮಾಣನೂ ಸಹ ರಾಮನಗರದಲ್ಲಿ ಆಗ್ಬೇಕಾಗಿತ್ತು, ಅದನ್ನು ಕೈ ಬಿಟ್ಟಿದ್ದೀರಾ. ಅದನ್ನು ನಮ್ಮ ಸರ್ಕಾರದಲ್ಲಿ ಘೋಷಣೆ ಆಗಿತ್ತು, ಅದನ್ನು ಸಹ ತಾವು ಕೈ ಬಿಟ್ಟಿದ್ದೀರಾ. ಈ ರೀತಿ ಯಾವುದೇ ವಿಚಾರದಲ್ಲೂ ತಾವು ಎಲ್ಲರಿಗೂ ಸಲ್ಲುವಂಥ ರೀತಿಯಲ್ಲಿ ಕೆಲಸವನ್ನೆಲ್ಲ ಮಾಡಿಲ್ಲ, ಬರೀ ರಾಜಕೀಯವಾಗಿದ್ರಿ. ರಾಮನಗರದ ಮೆಡಿಕಲ್ ಕಾಲೇಜನ್ನು ಸಹ ಎಲ್ಲೋ ಒಂದ್ ಕಡೆ ಕೊಂಡೊಯ್ಯುವಂಥ ಪ್ರಯತ್ನಗಳನ್ನು ಮಾಡಿದ್ರಿ. ನಿಮಗೆ ಬೇಕಾಗಿದ್ರೆ ನಿಮ್ಮ ಭಾಗದಲ್ಲಿ ತಗೊಳ್ಳುವಂಥ ಪ್ರಯತ್ನನೂ ಮಾಡಲಿಕ್ಕೆ ಪ್ರಾಬಲ್ಯತೆ ತಮ್ಮಲ್ಲಿ ಇರಲಿಲ್ಲ. ಸೊ ಹಾಗಾಗಿ ಎಲ್ಲ ಸಂದರ್ಭದಲ್ಲೂ ರಾಜಕೀಯ ಪ್ರೇರಿತವಾಗಿ ಹೇಳಿಕೆಗಳನ್ನು ಕೊಡ್ತಾ ಇದ್ದೀರಾ. ಇಂಥವೆಲ್ಲವೂ ಸಲ್ಲುವಂಥದ್ದಿಲ್ಲ. ಬಹಳ ಪ್ರಸ್ತುತವಾಗಿರುವಂಥದ್ದು ಡಾಕ್ಟರ್ ಮಂಜುನಾಥ್ ಅಂತ ಯೋಗ್ಯವಾಗಿರುವಂಥ ಒಬ್ಬ ಅಭ್ಯರ್ಥಿ ಇವತ್ತು ಸ್ಪರ್ಧೆಯಲ್ಲಿದ್ದಾರೆ. ಇಡೀ ದೇಶದಲ್ಲಿ ಅತಿ ಉತ್ತಮವಾಗಿರುವಂಥ ಒಬ್ಬ ಅಭ್ಯರ್ಥಿ ಅಂದರೆ ಅದು ಡಾಕ್ಟರ್ CN ಮಂಜುನಾಥ್ ಅವರು. ಅವರ ಪರವಾಗಿಯೂ ನಿನ್ನೆ ನೀವು ನೋಡಿದ್ರೆ 13 ಜನ ನಾಮಪತ್ರನೂ ಹಿಂದೆ ಪಡೆದಿದ್ದಾರೆ. 13 ಜನನು ನಾಮಪತ್ರ. ಇನ್ಯಾವ ಲೋಕಸಭಾ ಕ್ಷೇತ್ರದಲ್ಲಿ ಈ ಸಂಖ್ಯೆಯಲ್ಲಿ ನೀವು ನೋಡ್ಲಿಕ್ಕಾಗಲ್ಲ. ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ನಾಮಪತ್ರವು ಹಿಂದೆ ಪಡೆದು ಸುಲಭವಾಗಿ ಒಂದೇ ಬಾಕ್ಸ್ ಆಗಿದೆ. 2 ಬಾಕ್ಸಿಂದ ಒಂದೇ ಬಾಕ್ಸ್ ಆಗಿರೋದು. ಹಾಗಾಗಿ ಸೀರಿಯಲ್ ನಂಬರ್ 1 ಆಗಿದ್ದಾರೆ. 1 ಆಗಿ ನಂಬರ್ 1 ಆಗುವಂಥದ್ದು. ಇದು ಜನಶಕ್ತಿಯ ಚುನಾವಣೆ, ಜನರು ಚುನಾವಣೆ ಆಗ್ತದೆ. ಇದು ಜನರ ಚುನಾವಣೆ. ನೇರವಾಗಿ ಜನರು ಮುಂದೆ ಬಂತು, ಜನರು ಅವ್ರಿಗೆ ಬೆಂಬಲಿಸ್ತಿದ್ದಾರೆ. ಮತ್ತು ಏನು ಡಾಕ್ಟರ್ ಮಂಜುನಾಥ್ ಅವರು 75 ಲಕ್ಷಕ್ಕಿಂತ ಹೆಚ್ಚಿನ ರೋಗಿಗಳಿಗೆ ಚಿಕಿತ್ಸೆನ ಕೊಟ್ಟಿರೋರು. 75 ಲಕ್ಷಕ್ಕಿಂತ 5 ಲಕ್ಷಕ್ಕಿಂತ ಹೆಚ್ಚು ಜನಕ್ಕೆ ಶಸ್ತ್ರಚಿಕಿತ್ಸೆನ ಕೊಟ್ಟಿರುವಂಥದ್ದು. ಬರೀ ಅವ್ರ ಸಂಪರ್ಕಕ್ಕೆ ಬಂದಿರುವಂಥ ರೋಗಿಗಳೇ ಟ್ರೀಟ್ಮೆಂಟ್ ಕೊಟ್ಟರೆ ಏನು ವೆಂಕಟೇಶ್, ಎಷ್ಟು ಇಲ್ಲಿರೋರೇನೆ ತುಂಬ ಜನ ಅವ್ರ ಸಂಪರ್ಕದಲ್ಲಿ ಇದ್ದವ್ರು. ಹಾಗಾಗಿ ಅವ್ರ ಸಂಪರ್ಕಕ್ಕೆ ಬಂದಿರೋ ಜನನೇ ಫೀಲ್ಡಿಗೆ ಬಂದರೆ ಹೇಗಿರ್ಬೋದು, ಸುನಾಮಿ ಇದ್ದಂಗೆ ಸುನಾಮಿ ಕೊಚ್ಕೊಂಡು ಹೊರಟೋಗ್ತಾರೆ. ಈ ಕಾಂಗ್ರೆಸ್ ಪಕ್ಷ ಬೆಂಗಳೂರು ಗ್ರಾಮಾಂತರದಲ್ಲಿ ಸಂಪೂರ್ಣವಾಗಿ ಜನ, ನೀವು ತುಂಬ ವರ್ಷದ ಕೃಷಿ ಮಾಡ್ಕೊಂಡು ಬಂದಿದ್ದೀರಿ, ಯಾವುದೂ ಇದಕ್ಕೆ ಮಾನ್ಯತೆ ಇಲ್ಲ. ಡಾಕ್ಟರ್ ಮಂಜುನಾಥ್ ಅವ್ರು ಬಂದಿದ ತಕ್ಷಣ ನಿಮ್ದು ಹಂಗೇ ಬೋಟ್ ಸಿಂಕ್ ಆಗಿಬಿಟ್ಟಿದೆ, ಸಿಂಕ್ ಆಗಿ ನೆಲ ಕಚ್ಕೊಂಡಿದೆ. ಸೊ ಮೋದಿಯವರ ಶಕ್ತಿ, ಡಾಕ್ಟರ್ ಮಂಜುನಾಥ್ ಅವರ ಶಕ್ತಿ ಮತ್ತು ಅವರ ಜೊತೆಯಲ್ಲೇ ಒಂದು ಪಡೆ, ರಾಜರಾಜೇಶ್ವರಿ ನಗರದಲ್ಲಿ ಮುನರತ್ನ ಅಂತವರು, ಬೆಂಗಳೂರು ದಕ್ಷಿಣದಲ್ಲಿರುವಂಥ ಕೃಷ್ಣಪ್ಪನಂತವರು, ಆನೇಕಲ್ನಲ್ಲಿ ನಾರಾಯಣ ಸ್ವಾಮಿ ಅಂತವರು, ಶ್ರೀನಿವಾಸ್ ಅಲ್ಲಿದ್ದಾರೆ. ಮತ್ತೇನು ಕುಣಿಗಲ್ನಲ್ಲಿ ನಾಗರಾಜಯ್ಯನವರು, ಕೃಷ್ಣಕುಮಾರ್ ಅವರು, ಮಾಗಡಿಯಲ್ಲಿ ನಮ್ಮ ಮಂಜಣ್ಣನವರು, ಪ್ರಸಾದ್ ಅವರು, ರಾಮನಗರದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು, ಗೌತಮ್ ಅವರು, ಚನ್ನಪಟ್ಟಣದಲ್ಲಿ ನಮ್ಮ ಸೂತ್ರಧಾರರು ಮತ್ತು ರಾಜಕೀಯದಲ್ಲಿ ನಾಯಕತ್ವವನ್ನು ಹೊತ್ತಿರುವಂಥ ನಮ್ಮ ಯೋಗೇಶ್ವರ್ ಅವರಾಗಲಿ, ಕುಮಾರಣ್ಣನವರಾಗಲಿ, ಜೈಮುತ್ತು ಅವರು, ಮತ್ತು ಇಲ್ಲಿ ಕನಕಪುರದಲ್ಲೂ ಬಹಳ ಪ್ರಬಲವಾಗಿ ನಮ್ಮ ನಾಯಕರುಗಳೆಲ್ಲರೂ ಕೆಲಸ ಮಾಡ್ತಿರುವಂಥದ್ದಿದೆ. ಒಟ್ಟಾರೆ ರಾಮನಗರದಲ್ಲಿ ಈ ಒಂದು ಶಕ್ತಿ ಎಲ್ಲ ಒಂದಾಗಿ ಎಲ್ಲರ ಅವರ ಅನುಭವಗಳನ್ನು ಬಹಳ ಉತ್ತಮವಾಗಿ ಈ ಜನಪರವಾಗಿ ಚುನಾವಣೆಯಲ್ಲಿ ಭಾಗವಹಿಸಿ ಯಶಸ್ಸನ್ನು ಕಾಣುವಂಥದ್ದಾಗುತ್ತೆ. ಯಡಿಯೂರಪ್ಪನವರ ಆಶೀರ್ವಾದ, ಮಣ್ಣಿನ ಮಗ ಮಾಜಿ ಪ್ರಧಾನಮಂತ್ರಿಗಳಾದಂಥ ದೇವೇಗೌಡರ ಆಶೀರ್ವಾದ, ವಿಜೇಂದ್ರವರ ಒಂದು ನಾಯಕತ್ವ, ಅಶೋಕ್ ಅವರು, ಈ ರೀತಿ ಎಲ್ಲರ ಒಂದು ಸಮ್ಮುಖದಲ್ಲಿ ನಾವು ಒಳ್ಳೆಯ ಸಾಧನೆಯನ್ನು ಮಾಡ್ತೀವಿ.